ನಿಮ್ಮ ಸಿನಿಮಾದಲ್ಲಿ ಈ ತರ ಪಾತ್ರ ಇದೆ ಅಂದ್ರೆ ಯಾವ ದೊಡ್ಡ ಸೆಲೆಬ್ರಿಟಿಗಳಾದ್ರೂ ಆಕ್ಟ್ ಮಾಡ್ತಾರೆ. ಆದ್ರೆ ಪ್ರತಿಯೊಬ್ಬರನ್ನು ನೀವು ಹೊಸಬ್ರನ್ನ ತಂದು ಆಕ್ಟ್ ಮಾಡಿಸ್ತಾ ಇದ್ದೀರಾ. ಅದು ಅಲ್ಲೇ ಆರ್ಟಿಸ್ಟ್ಗಳೇ ಅಲ್ಲದೆ ಇರೋರನ್ನ ಆಕ್ಟ್ ಮಾಡಿಸಿದ್ದೀರಾ ಕೂಡ. ಇದು ಹೇಗೆ ಸರ್ ನೀವು ಥಿಂಕ್ ಮಾಡಕ್ಕೆ? ಇಂಡಸ್ಟ್ರಿಯಲ್ಲಿ ಯಾವಾಗ್ಲೂ ಹೊಸಬರು ಬರಬೇಕು, ಹೊಸಬರು ಬಂದು ಬೆಳಿಬೇಕು. ಅದು ನನ್ನ ಆಸೆ. ಯಾಕೆ ನಾನು ಕೂಡ ಒಂದು ಕಾಲದಲ್ಲಿ ಹೊಸಬ. ಆಮೇಲೆ ಎಲ್ರಿಗೂ ಆಸೆ ಇರುತ್ತೆ ಸಿನಿಮಾಲ್ ಮಾಡಬೇಕು ಅಂತ. ಯಾರಿಗಿರಲ್ಲ ಹೇಳಿ, ಎಲ್ರಿಗೂ ಆಸೆ ಇರುತ್ತೆ. ಸೊ ಅವರೆಲ್ಲ ಅದು ಎಲ್ಲನೂ ಮೀರಿ ಅದು ಋಣ ಅಂತ ಕೂಡ ಹೇಳ್ಬೋದು. ಋಣ ಇರುತ್ತೆ. ಸೊ ಹಂಗಾಗಿ ಚೂಸ್ ಮಾಡ್ತೀವಿ ನಾವು. ಆಮೇಲೆ ನಾನು ಹಿಂಗೆ ನೋಡಿ ಇವ್ರ ಕೈಲಿ ಆ್ಯಕ್ಟ್ ಮಾಡಿಸ್ಬೋದು ಅಂದರೆ ಆ್ಯಕ್ಟ್ ಮಾಡಿಸ್ತೀನಿ ನಾನು. ಈಗ ಸಲಗ ಸಿನಿಮಾ ರಿಲೀಸ್ ಆಯಿತು, ಅದರಲ್ಲಿ ಸಖತ್ ಹಿಟ್ ಅಂತ ಕಾಣ್ತು. ಇವಾಗ ಭೀಮಾ ರಿಲೀಸಿಗೆ ರೆಡಿ ಇದೆ. ಸಲಗದಲ್ಲಿ ಬಿಟ್ಟರೆ ನಾವು ಭೀಮಾದಲ್ಲಿ ಏನು ಡಿಫ್ರೆನ್ಸನ್ನು ನೋಡಬಹುದು? ಸಲಗ ಬೇರೆ, ಭೀಮಾ ಬೇರೆ. ಸಲಗ ವಾಸ್ ಕಂಪ್ಲೀಟ್ಲಿ ಅಂಡರ್ವರ್ಲ್ಡ್. ಅದು ಇದು ಬೇರೆ. ಭೀಮಾ ಬಂದು ಎಲ್ಲರ ಮನೆಯಲ್ಲಿ ನಡೆಯುವಂಥ ಒಂದು ಕಾಮನ್ ಕತೆ. ಅದು ಎಲ್ಲರ ಸಂಸಾರದಲ್ಲಿ ನಡೆಯುವಂಥ ಒಂದು ಕಥೆನೇ ಭೀಮಾ. ನಿಮಗೆ ಫ್ಯಾನ್ಸ್ ಅಂತ ಒಂದು ಮಾಸಲ್ಲಿ ನೋಡಿರ್ತಾರೆ. ಯಾವಾಗಲೂ ಸತತವಾಗಿ ಮೂವಿಗಳಲ್ಲಿ ಸ್ವಲ್ಪ ಮಾಸಾಗೆ ಕಾಣಿಸ್ಕೊಂಡಿದ್ದೀರಾ. ಇದರಲ್ಲೂ ಕೂಡ ನಿಮ್ಮ ಫ್ಯಾನ್ಸ್ಗಳಿಗೆ ಏನಾದರೂ ಸ್ಪೆಷಲ್ ಆಗಿ ಕಾಣಿಸ್ಕೊಳ್ಳೋ ರೀತಿ ಏನಾದರೂ ಇದೆಯಾ? ಇಲ್ಲ, ಆ ಥರ ಏನಿಲ್ಲ. ಒಂದು ಒಳ್ಳೆ ವಿಷಯನ ಇಟ್ಕೊಂಡು ಮಾತಾಡ್ತಾ ಹೋಗ್ತೀವಿ. ಈ ಸಿನಿಮಾಲಿ ಒಂದು ವಿಷಯನ ಅಂದರೆ ಯೂತ್ಸ್ ಬಗ್ಗೆ ಆಗ್ಬೋದು, ಹೆಣ್ಮಕ್ಳ ಬಗ್ಗೆ ಆಗ್ಬೋದು, ಗಂಡು ಮಕ್ಕಳ ಬಗ್ಗೆ ಆಗ್ಬೋದು, ಆ ಯೂತ್ ಏಜ್ ಇದೆಯಲ್ಲ ಅದನ್ನು ತುಂಬ ಹೇಳ್ತಾ ಹೋಗ್ತೀನಿ ಎಲ್ಲ ಕಡೆಗೂ. ಇನ್ನು ಹೀರೋಯಿನ್ ವಿಷಯಕ್ಕೆ ಬಂದರೆ ಅಂತೂ ಅವರು ಅಶ್ವಿನಿ ಅವ್ರ ಜೊತೆ ಮಾತಾಡಿದಾಗ ಆ್ಯಕ್ಚುಲಿ ಹೀರೋಯಿನು ಇಷ್ಟೊಂದು ಸಾಫ್ಟಾಗಿ ಇಷ್ಟೊಂದು ಆ್ಯಕ್ಚುಲಿ ಅವ್ರು ಮಾತಾಡುವಾಗಲೇ ಅನಿಸುತ್ತೆ ಇವರು ಹೀರೋಯಿನ್ ಜೊತೆ ಮಾತಾಡ್ತಿದ್ದೀವ ಇಲ್ಲ ನಮ್ಮ ಫ್ರೆಂಡ್ ಜೊತೆ ಮಾತಾಡ್ತಿದ್ದೀವೇನೋ ಅನ್ನೋ ಫೀಲ್ ಕೊಟ್ಟರು ಅವರು ಇಂಟರ್ವ್ಯೂ ಮಾಡುವಾಗ. ಅವರು ಕೂಡ ತುಂಬ ಹೊಗಳ್ತಾ ಇದ್ರು. ಸರ್ ನನಗೆ ಕೋಳಿ ಎಲ್ಲ ಹಿಡಿಸ್ದಾಗ ಈ ಥರ ಬಂದಿಲ್ಲ, ನನಗೆ ಇದೇ ಬರಬೇಕು, ರಿಪೀಟ್ ಎಲ್ಲ ಶೂಟ್ ಮಾಡಿದ್ವಿ ಅಂತ ಎಲ್ಲ ಹೇಳ್ತಿದ್ರು. ಅವ್ರ ಬಗ್ಗೆ ಹೇಳೋದಾದರೆ ಹೀರೋಯಿನ್ ಬಗ್ಗೆ, ಆಕೆ ತುಂಬ ಓದ್ಕೊಂಡಿದ್ದಾರೆ. ಆಮೇಲೆ ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಇರೋರು. ಮತ್ತು ಯಾವಾಗಲೂ ಓದ್ಕೊಂಡಿರೋರು ಅಂದಾಗ ನಾವು ಈಸಿಯಾಗಿ ಹೇಳ್ಕೊಟ್ರೆ ಅದನ್ನು ಗ್ರಾಸ್ಪ್ ಮಾಡ್ತಾರೆ ಮತ್ತು ಅದನ್ನು ಹೊರ್ಗಡೆಗೆ ತರ್ತಾರೆ. ಅದನ್ನು ಅಭ್ಯಾಸ ಇರೋದ್ರಿಂದ ನಾಟಕಗಳು ಮಾಡಿ ಎಲ್ಲನೂ ತುಂಬ ಈಸಿಯಾಗಿ ಆ್ಯಕ್ಟ್ ಮಾಡ್ತಾರೆ. ಅದೇ ನಮ್ಗೆ ಅದ್ರಲ್ಲಿ ಪ್ಲಸ್ ನನಗದು. ಇವಾಗ ಭೀಮಾದಲ್ಲಿ ಒಂದು ಯೂತ್ಗಳಿಗೆ ಮೆಸೇಜ್ ಇದೆ ಅಂತ ಹೇಳಿದ್ರಿ. ಅದೇ ಥರ ಮೆಸೇಜ್ಗಳು ಇರೋವಂಥದ್ದು ಸುಮಾರು ಮೂವಿಗಳನ್ನು ನಾವು ನೋಡಿರ್ತೀವಿ. ಈ ಮೆಸೇಜ್ ಇರುವಂಥ ಮೂವಿಗಳನ್ನ ಕೊಟ್ಟಾಗ ಬದಲಾಗ್ತಾರೆ ಅನ್ನೋ ಒಂದು ನಂಬಿಕೆ ಇದೆಯಾ? ಇಲ್ಲಪ್ಪ, ನನಗೆ ಬದಲು ಮಾಡೋದಕ್ಕೆ ನಾನು ಯಾರೂ ಅಲ್ಲ. ನಾನೊಬ್ಬ ನಿರ್ದೇಶಕನಾಗಿ ಏನಿದೆ ಈ ದುನಿಯಾ ಇವತ್ತು ಅಂತ ಹೇಳಕ್ಕೆ ಹೊರಟಿದ್ದೀನಿ. ಬದಲಾಗೋದು ಬಿಡೋದು ಅವರವರ ನಿರ್ಧಾರ ಅಲ್ವಾ, ಅದು ಅವ್ರ ಪರ್ಸ್ನಲ್ ಡಿಸಿಷನ್ಸ್. ಅದು ಫೈನಲಿ ಭೀಮಾ ಅಂತೂ ರಿಲೀಸಿಗೆ ರೆಡಿ ಇದೆ. ಆ್ಯಸ್ ಅ ಫ್ಯಾನ್ ಆಗಿ ನಾವು ಕೂಡ ನೋಡೋಕ್ಕೆ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಭೀಮಾ ನೋಡಲೇಬೇಕು, ಅದು ಬಿಡೋ ಚಾನ್ಸೇ ಇಲ್ಲ, ನೋಡಲೇಬೇಕು ಅಂತ ನಾವಂತೂ ಫುಲ್ ಜೋಶಲ್ಲಿ ಬಿಗಿನಿಂಗಿಂದ ಕೂತ್ಕೊಂಡು ನೋಡಿ. ಐ ಮೀನ್ ಪಾಪ ಎಲ್ಲೋ ನೀವು ರಶಲ್ಲಿ ಹೋಗಿ ಅರ್ಧಂಬರ್ಧ ನೋಡಬೇಡಿ. ಬಿಗಿನಿಂಗಿಂದ ಕೂತ್ಕೊಂಡ್ರೆ ಕನೆಕ್ಟ್ ಆಗ್ತೀರಾ. ನೀವು ಕನೆಕ್ಟ್ ಆಗಿ ಹೌದಲ್ವಾ ಅಂತ ನಿಮಗೆ ಅದು ಮನ್ಸಿಗೆ ತಟ್ಟಕ್ಕೆ ಶುರುವಾಗುತ್ತೆ. ಇನ್ನು ಇವಾಗ ಸಿನಿಮಾ ನೆಕ್ಸ್ಟ್ ಮಂತ್ ರಿಲೀಸ್ ಆಗುತ್ತೆ ಪಕ್ಕ. ಇನ್ನು ಏನೇನು ರಿಲೀಸಿಗೆ ನೀವು ಪ್ಲಾನಿಂಗ್ಸ್ ಮಾಡ್ಕೊಂಡಿದ್ದೀರಾ? ಈವೆಂಟ್ ಆಲ್ಮೋಸ್ಟ್ ಪ್ರಮೋಷನ್ಸ್ಗೆ ಓಡಾಡ್ತಾ ಇದ್ದೀವಿ. ಈಗ ಅಪ್ ಟು ರಿಲೀಸ್ವರೆಗೂ ಪ್ರಮೋಷನ್ಸೇ ಕೆಲಸ. ಈಗ ಸೆನ್ಸಾರ್ದು ಮುಗೀತು, ಬರೀ ಪ್ರಮೋಷನ್ ಅಂತ ಹೋಗ್ತಾ ಇರ್ತೀವಿ. ಇವಾಗ ಭೀಮಾ ಅಪ್ಡೇಟ್ ಅಂತ ಬಂದಾಗ ಫ್ಯಾನ್ಸು ಮತ್ತೇನು ಬಿಡ್ತಾರೆ, ಇವಾಗ ನೆಕ್ಸ್ಟ್ ಏನು ಬಿಡ್ತಾರೆ, ಮೂವಿ ರಿಲೀಸ್ ಆಗೋಷ್ಟೊಳಗಡೆ ಕ್ಯೂರಿಯಾಸಿಟಿಲಿ ವೇಟ್ ಮಾಡ್ತಾ ಇರ್ತಾರೆ ಅಲ್ವಾ? ಇವಾಗ ಸಾಂಗ್ ಅಂತೂ 4 ಸಾಂಗ್ ರಿಲೀಸ್ ಮಾಡಿದ್ದೀರಾ. ಹೌದು, ಈಗ ಒಂದು ಆಡು ಬಾ ಮಗನೇ ಭೀಮಾ ನೋಡುವೆ ಕಣ್ಣಿನ ತುಂಬ ಅನ್ನೋದನ್ನ ಒಂದು ಸಾಂಗ್ ರಿಲೀಸ್ ಮಾಡ್ತೀವಿ. ಇನ್ನೊಂದು ಟ್ರೈಲರ್ ಇದೆ, ಅದು ರಿಲೀಸ್ ಮಾಡ್ತೀವಿ. ಸರ್, ಇದು ಆ್ಯಕ್ಚುಲಿ ನನ್ನ ಪರ್ಸನಲ್ ಕ್ವಶನು. ಇದು ಲಾಸ್ಟ್ ಮೂವಿಲಿ ಒಂದು ಟಿನಿಂಗೆ ಮಿನಿಂಗೆ ಟಿಶ್ ಅಂತ ಸಾಂಗ್ ಇದೆ, ಅದರ ಅರ್ಥ ಏನು ಸರ್? ಅದು ಒಂದು ಸ್ವಲ್ಪ ಫನ್ನಿ ಆಗಿದೆ. ಅದು ಟಿನಿಂಗ ಮಿನಿಂಗ ಟಿಶ್ಯ ಅಂದರೆ ಅಟ್ಲೀಸ್ಟ್ ಅದು ಹುಟ್ಕೊಂಡು ಇದ್ರು ಇದನ್ನ ನಾನು ಸಾಂಗಲ್ಲಿ ಹಾಕಬೇಕು ಅಂತ ಅನ್ಸಿದ್ದಾದ್ರೂ ಹೇಗೆ ನಿಮಗೆ? ಅಂದರೆ ವರ್ಡ್ಸ್ ಹೊಸದಾಗಿದ್ದಾಗ ಹಾಕಬೇಕು ಅನ್ಸುತ್ತೆ. ಯಾರು ಕೇಳದಿರೋ ಪದಗಳಾದರೆ ಹಾಕಬೇಕು ಅನ್ಸುತ್ತೆ. ಸಾಂಗ್ಗಳ ಮೇಕಿಂಗ್ ನೋಡಿದಾಗ ಈ ಒಂದು ಜನಾಂಗದವ್ರಾಗಿರ್ಲಿ ಈ ಥರದವ್ರನ್ನ ಇಟ್ಕೊಂಡು ನೀವು ಅವ್ರ ಕಡೆನೇ ಹಾಡು ಹೇಳ್ಸೋದು ಇದೆಲ್ಲ ಮಾಡ್ತಾ ಇದ್ದೀರಾ. ಅಂದರೆ ಏನಾದರೂ ರಿಸರ್ಚ್ ಏನಾದರೂ ಮಾಡ್ತೀರಾ? ಅಲ್ಲ, ಆಲ್ಮೋಸ್ಟ್ ನಾನು ಹುಡುಕಾಡ್ತಾ ಇರ್ತೀನಿ, ತುಂಬ ಹುಡುಕಾಡ್ತೀನಿ, ಹೊಸದೇನಿದೆ ಅಂತ. ಹಂಗೆ ಹೋದಾಗ ಈ ಸರಿ ನಾಗರಹೊಳೆ ಟ್ರೈಬ್ಸ್ ಅಲ್ಲಿ ಏನು ಜೇನು ಕುರುಬರಿದ್ದಾರೆ, ಅದ್ರದ್ದು ಅವ್ರ ಲ್ಯಾಂಗ್ವೇಜ್ ಒಂದು ಸಾಂಗ್ ತಂದು ಈಗ ಬೂಮ್ ಬೂಮ್ ಬ್ಯಾಂಗ್ಳೂರ್ ಅಂತ ಮಾಡಿಬಿಟ್ಟಿದ್ದೀನಿ.
ಸಾಂಗ್ಗಳ ಈವೆಂಟಲ್ಲಿ ನೋಡಿದಾಗ ಹಾಡು ಹೇಳ್ತಾ ಇದ್ರೆ ನೀವು ಹಿಂದೆ ನಿಂತ್ಕೊಂಡು ಆ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ರೆ ಎಷ್ಟು ಎಂಜಾಯ್ ಮಾಡ್ತೀರಾ ಹೌದೌದು, ಸರ್? ಕೊನೆಗೂ ಬಂತಲ್ಲ ಹೊರಗಡೆ, ನಮ್ಗೆ ಖುಷಿ ಇರುತ್ತಲ್ಲ, ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ರು. ಆಲ್ಮೋಸ್ಟ್ ನಮ್ಮ ಸಾಂಗ್ಸ್ ಎಲ್ಲ ಟ್ರೆಂಡಿಂಗ್ ಆಗೋಯ್ತು. ಹೌದು ಸರ್. ಅದೊಂದು ಖುಷಿ ಇದೆ. ಆಕ್ಚುಲಿ ಅದೆಲ್ಲ ನೋಡಿದಾಗ ಅನ್ಸುತ್ತೆ ಗೊತ್ತಾ, ನೀವು ಮಾಡಿರೋದನ್ನ ನೀವು ಅಷ್ಟು ಇಷ್ಟಪಟ್ಟು ನೀವು ಅನುಭವಿಸ್ದಾಗ್ಲೇನೆ ಅಷ್ಟು ಒಳ್ಳೆ ಔಟ್ಪುಟ್ ನಮಗೆ ನಿಜ, ಸಿಗ್ತಾ ಇದೆ ನಿಜ, ಏನೋ ಅಂತ ಅನ್ಸುತ್ತೆ. ಅದೆಲ್ಲ ನೋಡಕ್ ಖುಷಿ ಆಗುತ್ತೆ ಸರ್. ಅದೇ ನೀವು ಭೀಮಾ ಸಿನಿಮಾ ಬಗ್ಗೆ ಇದುವರೆಗೂ ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಅಶ್ವಿನಿ, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ. ಮಿಸ್ ಮಾಡಿದಿರ ಎಂಟೈರ್ ಟೀಮ್ ಹೋಗಿ ಸಿನಿಮಾ ನೋಡಿ, ಸಿನಿಮಾ ನೋಡ್ಕೊಂಡು ಬಂದು ಇನ್ಸ್ಟೆಡ್ ಆಫ್ ಆಡಿಯನ್ಸ್ಗೆ ನೀವು ಮೈಕ್ ಇಡೋಕ್ಕಿಂತ ಮುಂಚೆ ನಿಮಗೆ ಪರ್ಸ್ನಲಾಗಿ ಏನು ಅನ್ನಿಸ್ತು, ನನಗೆ ಪರ್ಸ್ನಲಾಗಿ ಹೆಂಗೆ ಅನ್ನಿಸ್ತು ಈ ಸಿನಿಮಾ, ಬನ್ನಿ ಆಡಿಯನ್ಸ್ನ ಕೇಳೋಣ ಅಂತ ಇದೊಂದು ಹೊಸಾದು ಮಾಡಿ. ಈಗ ನಿಮಗೊಂದು ಪರ್ಸ್ನಲಿ ಅನಿಸುತ್ತಲ್ಲ, ನಿಮ್ಮ ಒಪಿನಿಯನ್ ಹೇಳ್ಬಿಡಿ, ಹಿಂಗಿತ್ತು ಹಿಂಗಿತ್ತು. ಈಗ ನಾನು ಆಡಿಯನ್ಸ್ನ ಕೇಳ್ತೀನಿ ಬನ್ನಿ ಅಂತ ಅವ್ರನ್ನೂ ಕೇಳಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಹೆಂಗಿರುತ್ತೆ ಅಂತ. ಇವಾಗ ಸಿನಿಮಾ ನಿಮ್ಮ ಆಡಿಯನ್ಸು ವೇಟ್ ಮಾಡ್ತಾ ಇರ್ತಾರೆ ಸಿನಿಮಾ ನೋಡಬೇಕು ಅಂತ, ಅವ್ರಿಗೇನು ಹೇಳ್ತೀರಾ? ಆಗಸ್ಟ್ 9ನೇ ತಾರೀಕು ಬರ್ತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಬೇಕು. ನಾನು ಕೂಡ ಕಾಯ್ತಾ ಇದ್ದೀನಿ ಅವ್ರ ಜೊತೆ ಸಿನಿಮಾ ನೋಡೋದಕ್ಕೆ. ಎಸ್, ನಿಮ್ಮ ಜೊತೆ ಸಿನಿಮಾ ನೋಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಕ್ಚುಲಿ ನಂಗೆ ಖುಷಿ ಆಯಿತು, ಇನ್ನೂ ಎಕ್ಸ್ಟ್ರಾ ಮಾತಾಡಿದ್ರೆ ನಿಮ್ಮನ್ನು ನೋಡ್ತಾರೆ ಏನು ಮಾತಾಡಬೇಕು ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.